ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ಹೇಳ್ಕೊಡ್ತಿರೋದು ಬ್ರೈಡಲ್ ಅದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 0.75 mm, ತುಲಿಪ್ ಜಪಾನ್ದು 11 ಆದರೂ ಆಗುತ್ತೆ. ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಒನ್ ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊಳ್ಬೇಕು. 2 ತಪ್ಪಿದ್ರೆ 3 ಟೈಮ್ ಲಾಕ್ ಮಾಡಿದ್ರೆ ಟೈಟಾಗಿ ಕೂರುತ್ತೆ. ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಇನ್ನೊಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆಗಿದ್ದಾದಮೇಲೆ ಈಗ 4 ಚೈನ್ ಮಾಡ್ಕೊಟ್ಟಿದ್ದೀನಿ. 1 2 3 4 ಚೈನ್ ಆದಮೇಲೆ ಬಟ್ಟೆಯ ಮೆಜರ್ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಚೈನ್ ಮಾಡ್ಕೊಳ್ಳೋಣ. 4 ಚೈನ್ ಮಾಡ್ಕೊಳ್ಳಿ. 1 2 3 4 ಚೈನ್ ಮಾಡಿ ಬಟ್ಟೆಗೆ ಮೆಷರ್ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಈಗ ಲಾಕ್ ಮಾಡಿ. ಈಗ ಮತ್ತೆ 4 ಚೈನ್ ಮಾಡ್ಕೋಬೇಕು. 1 2 3 4 ಚೈನ್ ಮಾಡಿ ಬಟ್ಟೆಗೆ ಮೆಜರ್ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಈಗ 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಫಸ್ಟಿಗೆ 4 ಚೈನು 3 ಸಲ ಹಾಕೋಬೇಕು. ಈಗ 6 ಚೈನ್ ಹಾಕೋಬೇಕು. 1 2 3 4 5 6 ಚೈನ್ ಹಾಕಿ ಸ್ವಲ್ಪ ಲೂಸ್ ಬಿಡಿ. ಯು ಶೇಪ್ ಬರಬೇಕು. ಟೈಟಾಗಿ ಎಳ್ದು ಹಾಕ್ಬಿಡಿ, ಲೂಸ್ ಬಿಡಿ. ಯು ಶೇಪ್ ಬರೋ ಥರ ಹಾಕಿ ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ಆ ಥರ ಯು ಶೇಪಲ್ಲಿ ಬರಬೇಕು. ಜಾಸ್ತಿನೂ ಬಿಡಕ್ಕೆ ಹೋಗ್ಬೇಡಿ, ಕಡಿಮೆನೂ ಬಿಡಕ್ಕೆ ಹೋಗ್ಬೇಡಿ. ಅದಾದಮೇಲೆ ಈಗ 5 ಟೈಮ್ಸ್ 4 ಚೈನ್ ಹಾಕ್ಕೋಬೇಕು. 5 ಸಲ 4 ಚೈನ್ ಹಾಕ್ಕೋಬೇಕು. 1 ಸಲ ಆಯಿತು. 1 2 3 4 ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಇದು 2ನೇ 4 ಚೈನ್ ಆಯಿತು. ನೋಡಿ ಫ್ರೆಂಡ್ಸ್, 5 ಸಲ 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿದ್ಮೇಲೆ 5 ಸಲ ಆದಮೇಲೆ ಈಗ 6 ಚೈನ್ ಹಾಕಬೇಕು. 2 3 4 5 6 ಚೈನ್ ಹಾಕಿ ಬಟ್ಟೆಗೆ ನೋಡಿ ಸ್ವಲ್ಪ ಲೂಸ್ ಬಿಡಿ. ಯು ಶೇಪ್ ಬರಬೇಕು. ಯು ಶೇಪ್ ಬರೋ ಥರ ಬಿಟ್ಟು ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ಯು ಶೇಪ್ ಬಂದಿದೆ. ಆ ಥರ ಹಾಕೋಬೇಕು. ಫಸ್ಟಿಗೆ 3 ಸಲ 4 ಚೈನ್ ಹಾಕೋಬೇಕು. ಆಮೇಲೆ 6 ಚೈನ್ ಹಾಕೋಬೇಕು. 6 ಚೈನ್ ಆದಮೇಲೆ ಆಮೇಲೆ 5 ಸಲ 4 ಚೈನ್ ಬರಬೇಕು. 5 ಸಲ 4 ಚೈನ್ ಬಂದು ಆಮೇಲೆ 6 ಚೈನ್ ಹಾಕೋಬೇಕು. 6 ಚೈನ್ ಆದಮೇಲೆ ಮತ್ತೆ 5 ಸಲ 4 ಚೈನು ಆಮೇಲೆ 6 ಚೈನು, ಆ ಥರ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಬೇಸ್ ನೀಟಾಗಿ ಹಾಕ್ಕೊಂಡ್ರೆ ಆರ್ಚು ಎಲ್ಲ ನೀಟಾಗಿ ಬರುತ್ತೆ. ಮೊದಲಿಗೆ ಬೇಸ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ನೋಡಿ, ಫುಲ್ಲು ಬೇಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸೀರೆಗೆ. ನೋಡಿ, ಎಂಡಿಗೆ 3 ಇಂದ 4 ಚೈನ್ ಹಾಕ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಕಲರ್ ತೊಗೊಂಡಿದ್ದೀನಿ. 6 ಎಳೆ ದಾರ ಸುತ್ತಕೊಂಡು ಈಗ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಒಳಗಡೆನೆ ಹೋಗಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ.
ಮತ್ತೆ ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರಂತಂದು ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊಳ್ಳಿ. ಈಗ ನೀವು 4 ಚೈನ್ ಆದರೂ ಹಾಕೋಬೋದು ಅಥವಾ 1 ಬೈ 1 ಆ 4 ಚೈನ್ ಒಳಗಡೆ ಸಿಂಗಲ್ ಕಂಬನಾದ್ರು ಮಾಡ್ಕೋಬೋದು. ನಾನು ಸಿಂಗಲ್ ಕಂಬ ಮಾಡ್ಕೋತಿದ್ದೀನಿ. ನೀವು ಸಿಂಗಲ್ ಕಂಬ ಮಾಡಲಿಲ್ಲ ಅಂದರೆ 4 ಚೈನ್ ಹಾಕ್ಕೊಳ್ಳಿ. ನಾನು ಆ 4 ಚೈನ್ ಒಳಗಡೆ 4 ಸಿಂಗಲ್ ಕಂಬ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 4 ಸಿಂಗಲ್ ಕಂಬ ಆದಮೇಲೆ ಎಲ್ಲಿ ಲಾಕ್ ಮಾಡಿರ್ತೀವಿ ಆ ಲಾಕ್ ಒಳಗಡೆ ನೀಡಲ್ ಹಾಕಿ ನೋಡಿ, ಆ ಥರ ಲಾಕ್ ಒಳಗಡೆ ನೀಡಲ್ ಹಾಕಿ ದಾರಂತಂದು ಈಗ ಲಾಕ್ ಮಾಡ್ಕೊಳ್ಳಿ. ಆ ಥರ ಮತ್ತೆ 4 ಚೈನ್ ಇರುತ್ತಲ್ಲ, 4 ಚೈನಿಗೆ ನಾನು ಹಾಗೆ ಕಂಬಗಳು ಮಾಡ್ಕೊತಾ ಇದ್ದೀನಿ, ಸಿಂಗಲ್ ಕಂಬ ಮಾಡ್ಕೊತಾ ಇದ್ದೀನಿ. ನಿಮಗೆ ಸಿಂಗಲ್ ಕಂಬ ಆಗಲಿಲ್ಲ ಅಂದರೆ 4 ಚೈನ್ ಹಾಕ್ಬಿಟ್ಟು ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೋದು. 2 ಸಲ ಸಿಂಗಲ್ ಕಂಬ ಆಗಿದೆ. ಈಗ ಮತ್ತೆ 4 ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರಂತಂದು 1 ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಈಗ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು 6 ಚೈನ್ ಇದೆಯಲ್ಲ, 6 ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರಂತಂದು ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಟ್ರಿಬಲ್ ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರಂತಂದು ಈಗ ನೀಡಲ್ ಮೇಲೆ 4 ದಾರ ಇದೆ. 4 ದಾರದಲ್ಲಿ ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ನಂತರ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಟ್ರಿಬಲ್ ಕಂಬ. ಇದೇ ಥರ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರಂತಂದು ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಟ್ರಿಬಲ್ ಕಂಬ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಟ್ರಿಬಲ್ ಕಂಬ ಆರ್ಚ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಅದ್ರ ಪೂರ್ತಿ ನೀವು ಎಷ್ಟು ನೀಟಾಗಿ ದಾರ ಎಳ್ಕೊಳ್ತೀರೋ ಅಷ್ಟು ನೀಟಾಗಿ ಆರ್ಚ್ಗಳು ಬರುತ್ತೆ. ಲೂಸ್ ಬಿಡೋಕ್ಕೆ ಹೋಗಬೇಡಿ, ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ, ಅಂದರೆ ಜಾಸ್ತಿ ಟೈಟಾಗಿ ಇಟ್ಕೋಬೇಡಿ. ನೋಡಿ ನನಗೆ ಆ 6 ಚೈನಲ್ಲಿ ಟೋಟಲ್ 13 ಟ್ರಿಬಲ್ ಕಂಬಗಳು ಬಂದಿದೆ. ಮತ್ತೆ 4 ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿದ್ದಾದಮೇಲೆ ಮತ್ತೆ ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಆರ್ಚ್ ಬಂದಿದೆ, ಟ್ರಿಬಲ್ ಕಂಬ ಆರ್ಚ್. ನೀಟಾಗಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಲಾಸ್ಟ್ ವಿಡಿಯೋಗಳೆಲ್ಲ ಬೇಸು ಮತ್ತು ಕಂಬಗಳು ಹೇಗೆ ಹಾಕಬೇಕು ಅಂತ ತೋರಿಸಿರ್ತೀನಿ, ನೋಡ್ಕೊಳ್ಳಿ. ಮತ್ತು ಮಾಮೂಲಿ 4 ಚೈನಿಗೆ ಹೋಗಿ ಸಿಂಗಲ್ ಕಂಬಗಳು ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕಂಬಗಳಾದಮೇಲೆ ಮತ್ತೆ 4 ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆಗಿದ್ದಾದಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು 6 ಚೈನ್ ಇರುತ್ತೋ ಅದರೊಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತೆರಡು ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಟ್ರಿಬಲ್ ಕಂಬ ಆರ್ಚ್. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಈ ಥರ ಕಂಬಗಳನ್ನ ಫುಲ್ಲು ಆ 6 ಚೈನ್ ಒಳಗಡೆ ಎಷ್ಟು ಕಂಬಗಳು ಕೂರುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿಕೊಂಡು ಕೌಂಟ್ ಮಾಡ್ಕೊಳ್ಳಿ. ನನಗೆ 13 ಕಂಬಗಳಾಗಿದೆ. ನಿಮಗೆ ಎಷ್ಟಾಗುತ್ತೆ ಅಷ್ಟು ನೋಡಿ. ಫುಲ್ಲು ಟೈಟಾಗಿ ಜಾಸ್ತಿ ಆಗೋಕ್ಕೆ ಹೋಗಬೇಡಿ. ಎಷ್ಟು ಕಂಬ ಹಿಡಿಯುತ್ತೆ ಅಷ್ಟು ಕಂಬ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ರೇಷ್ಮೆ ಸೀರೆಗಳಿಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡ್ಕೊಂಡು ಹಾಕೊಳ್ಳಿ. ನೋಡಿ ಆಯಿತು, ಫಿಲ್ ಆಯಿತು ಕಂಬಗಳು. ಮತ್ತೆ 4 ಚೈನ್ ಇದೆಯಲ್ಲ, 4 ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆಗಿದ್ದಾದಮೇಲೆ ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು
ಇನ್ನೊಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಆರ್ಚ್. ಇದು ಕಂಪ್ಲೀಟ್ ಸೀರೆಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಫುಲ್ಲು ಕಂಬ ಹಾಕಿದ್ದೀನಿ ಸೀರೆ ತುಂಬ. ಎಷ್ಟು ಪರ್ಫೆಕ್ಟಾಗಿ ಆರ್ಚ್ ಬಂದಿದೆ. ಆ ಥರ ಆರ್ಚ್ ಬರೋ ಥರ ನೋಡ್ಕೋಬೇಕು ನೀವು. ಆ ತ್ರಿಬಲ್ ಕಂಬ ಆರ್ಚ್ ಹಾಕಿದ್ಮೇಲೆ ಆ ಲಾಸ್ಟಿಗೆ 3ರಿಂದ 4 ಚೈನ್ಗಳು ಹಾಕಿ ಬಿಟ್ಬಿಡಿ. ಫುಲ್ ಎಲ್ಲ ಓವರಾಲ್ ಕಂಪ್ಲೀಟ್ ಆದಮೇಲೆ ಸ್ಟಿಕ್ ಮಾಡಿರಂತೆ. ಫಸ್ಟ್ ಸ್ಟೆಪ್ ಆಗೋಯ್ತು. ಈಗ ಎರಡನೇ ಸ್ಟೆಪ್ಪು, 6 ದಾರಕ್ಕೆ ಮಣಿ ಹೇಗೆ ಹಾಕೋದು ಅಂತ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಲಾಸ್ಟ್ ವಿಡಿಯೋಲ್ಲ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಈಗ ಆ ಬಟ್ಟೆಗೆ ಹೋಗಿ ನೀಡಲ್ಲಿ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಹಾಕಿರ್ತೀವಲ್ಲ, ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತೆ ಹೋಗಿ ನೀಡಲ್ಲಿ ಹಾಕಿ ದಾರ ಅಂತಂದು ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿದ್ದಾದಮೇಲೆ ಈಗ ಒಂದು 3 ಚೈನ್ ಮಾಡ್ಕೊತಾ ಇದ್ದೀನಿ. 1 2 3 ಚೈನ್ ಮಾಡ್ಕೊಂಡು ಆ ಲಾಕ್ ಇರುತ್ತಲ್ಲ, ಲಾಕಿಗೆ ಹೋಗಿ ನೀಡಲ್ಲಿ ಹಾಕಿದ್ದಾರೆ ಅಂತಂದು ಈಗ 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಚೈನ್ ಮಾಡ್ಕೊಳ್ಳೋಣ 2 ಟೈಮ್ಸು. 1 2 ಚೈನ್ ಆದಮೇಲೆ 2 ತಪ್ಪಿದ್ರೆ 3 ಚೈನ್ ಹಾಕ್ಕೊಳ್ಳಿ. ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನು ಅಥವಾ 3 ಚೈನ್ ಆದಮೇಲೆ ಆ ಸಿಂಗಲ್ ಕಂಬ ಹಾಕಿರ್ತೀವಲ್ಲ, ಅದರೊಳಗಡೆ ಹೋಗಿ ನೀಡಲ್ಲಿ ಹಾಕಿದ್ದಾರೆ ಅಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಇದಕ್ಕೂ ಅಷ್ಟೇ ತ್ರಿಬಲ್ ಕಂಬನೇ ಮಾಡ್ಕೋಬೇಕು. ಅದೇ ತೋರಿಸ್ತೀನಿ. 2 ಟೈಮ್ಸ್ ದಾರ ಸುತ್ತಿದ್ಮೇಲೆ ಅಲ್ಲಿ ಕಾಣ್ತಿದೆ ನೋಡಿ ಹೋಲು, ಕಂಬದೊಳಗಡೆ ಹೋಲ್ ಕಾಣ್ತಿದ್ದಿಲ್ಲ ಮೇಲೆ, ಆ ಹೋಲಿಗೆ ಹೋಗಿ ನೀಡಲ್ಲಿ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ ಒಂದು ಮಾಡಿ, ಮತ್ತೆರಡು ದಾರ ಸೇರಿ ಒಂದು ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ತ್ರಿಬಲ್ ಕಂಬ. ಈಗ ದಾರಕ್ಕೆ ಬೀಡ್ಸ್ ಹಾಕಿರ್ತೀವಲ್ಲ, ಆ ಒಂದು ಬೀಡ್ಸ್ನ ಎಳ್ಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಈಗ ಏನು ಪ್ಲೇನ್ ತ್ರಿಬಲ್ ಕಂಬ ಹಾಕಿದ್ವಿ ಅದ್ರೊಳಗಡೆ ಹೋಗ್ಬೇಕು. ಈಗ ಹಾಕಿರ್ತೀವಲ್ಲ ಕಂಬನ, ಅದ್ರೊಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಮೊದಲಿಗೆ 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಆಯಿತಾ. ಅದಾದಮೇಲೆ ಬೀಡ್ಸ್ನ ಒಳಗಡೆ ಎಳ್ಕೊಳ್ಳಿ. ಆ ಥರ ಒಳಗಡೆ ಎಳ್ಕೊಂಡು ಮತ್ತೆರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ ಒಂದು ಮಾಡಿ ಬೀಡ್ಸ್ನ ಒಳಗಡೆ ಬಿಡಬೇಕು. ಓಕೆನಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು 2 ಟೈಮ್ಸು. ಈ ಪಕ್ಕದ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ ಒಂದು ಮಾಡಿ, ಮತ್ತೆರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಈಗ ಮತ್ತೆ ಬೀಡ್ ಎಳ್ಕೋಬೇಕು. ಬೀಡನ್ನ ಎಳ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಏನು ಹಾಕಿರ್ತೀವಿ ಕಂಬ, ಆ ಕಂಬದೊಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಮೊದಲು 2 ದಾರ ಸೇರಿಸಿ ಒಂದು ಮಾಡಿ, ಅದಾದಮೇಲೆ ಮಣಿನ ಎಳ್ಕೊಳ್ಳಿ, ಒಳಗಡೆ ಎಳ್ಕೊಳ್ಳಿ, ಬೀಡ್ಸ್ನ ಎಳ್ಕೊಂಡು 2 ದಾರ ಸೇರಿಸಿ ಒಂದು ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಇದೇ ಥರ ಫುಲ್ಲು ಆರ್ಚ್ ಕಂಪ್ಲೀಟ್ ಆಗಬೇಕು ಫ್ರೆಂಡ್ಸ್. ಮೊದಲಿಗೆ ಫಸ್ಟಿಗೆ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರೆ ಅಂತಂದು ಫಸ್ಟಿಗೆ ಪ್ಲೇನ್ ತ್ರಿಬಲ್ ಕಂಬ ಮಾಡಬೇಕು. ಆಮೇಲೆ ಬೀಡ್ಸ್ ಸಮೇತ ತ್ರಿಬಲ್ ಕಂಬ ಮಾಡ್ಕೋಬೇಕು. ಅವೆರಡು ಒಂದೇ ಹೋಲ್ ಒಳಗಡೆ ಆಗಬೇಕು. ಅದೇನು ನಿಮಗೆ ಹೋಲ್ ಕಾಣುತ್ತೆ, ಆ ಹೋಲ್ ಒಳಗಡೆನೆ ಫಸ್ಟಿಗೆ ತ್ರಿಬಲ್ ಕಂಬ ಹಾಕೋಬೇಕು, ಆಮೇಲೆ ಬೀಡ್ಸ್ ಸಮೇತ ತ್ರಿಬಲ್ ಕಂಬ ಹಾಕೋಬೇಕು. ಒಂದು ಹೋಲಲ್ಲಿ 2 ಟೈಮ್ಸ್ ತ್ರಿಬಲ್ ಕಂಬ ಆಗಬೇಕು, ಒಂದು ಪ್ಲೈನು ಒಂದು ಬೀಡ್ಸು. ಅರ್ಥ ಆಯ್ತಲ್ಲ. ಅದೇ ಥರ ಫುಲ್ಲು ಆರ್ಚನ್ನ ಹಾಕೊಂಬನ್ನಿ, ಕಂಪ್ಲೀಟ್ ಆಗುತ್ತೆ. ಆ ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಈಗ ಬೀಡನ್ನ ಒಳಗಡೆ ಎಳ್ಕೋಬೇಕು. ಎಳ್ಕೊಂಡು ಮತ್ತೆ 2 ದಾರ ಸೇರಿಸಿ ಒಂದು ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ನೋಡಿ ಬೀಡ್ಸ್ ಎಷ್ಟು ನೀಟಾಗಿ ಕೂತಿದೆ.
ಇದೇ ಥರ ಹೋಲ್ ಆರ್ಚ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನನಗೆ ಟೋಟಲ್ 13 ಬೀಡ್ಸ್ಗಳು ಇದ್ದಾವೆ, ಅದರಲ್ಲಿ 13 ಬೀಡ್ಸ್ಗಳಾಗಿದೆ. ಅದು ಆದಮೇಲೆ ಅಲ್ಲಿ ಒಳಗಡೆ 4 ಚೈನ್ ಇದೆಯಲ್ಲ, ಒಳಗಡೆನೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕೂತಿದೆ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಚೈನ್ ಮಾಡ್ಕೊಳ್ಳಿ. 1 2 ಚೈನ್ ಹತ್ರ 1 ಚೈನು ಅಲ್ಲಿ ಚೈನಿಗೆ ಬರಬೇಕು ನೀಟಾಗಿ. ಆ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿದ್ದಾದಮೇಲೆ ಈಗ 4 ಚೈನ್ ಮಾಡ್ಕೊತೀನಿ. 4 ಅಥವಾ 3 ಅಥವಾ 4 ಎಷ್ಟಾರು ಹಾಕೋಬೋದು. 3 ತಪ್ಪಿದ್ರೆ 4 ಚೈನ್ ಹಾಕಿ ಆ ಹೋಲಿಗೆ ಹೋಗಿ, ಅಂದರೆ ಲಾಕ್ ಹಾಕಿರ್ತೀವಲ್ಲ ಆ ಲಾಕಿಗೆ ಹೋಗಿ, ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೂತಿದೆ, ಅಂದರೆ ಆರ್ಚನ್ನು ಸಹ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಿಮಗೆ ಅಷ್ಟು ದೊಡ್ಡದು ಬೀಡ್ಸ್ ಬೇಡ ಅಂದರೆ ಸ್ಮಾಲ್ ಬೀಡ್ಸ್ ಆದರೂ ಯೂಸ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಬೀಡ್ಸ್ ತಗೊಂಡಿನಿ. ಈಗ 2 ಟೈಮ್ಸ್ ಚೈನ್ ಮಾಡ್ಕೊಂಡು ಅಲ್ಲಿ 4 ಚೈನ್ ಹಾಕಿರ್ತೀವಲ್ಲ ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಹಾಕಿದ್ದಾದಮೇಲೆ ಈಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ದಾರ ಸುತ್ತಿದ್ದಾದಮೇಲೆ ಅಲ್ಲಿ ಫಸ್ಟ್ನೇ ಕಂಬದಲ್ಲಿ ಹೋಲ್ ಕಾಣ್ತಿದೆಯಲ್ಲ, ಆ ಫಸ್ಟ್ನೇ ಕಂಬದ ಹತ್ರ ಆ ಹೋಲಿಗೆ ಹೋಗಿ, ಅಲ್ಲಿ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಆ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಮೊದಲಿಗೆ ಪ್ಲೈನ್ ಕಂಬ ಮಾಡ್ಕೊಳ್ಳೋಣ. ಟ್ರಿಬಲ್ ಕಂಬ. ಫಸ್ಟಿಗೆ 2 ದಾರ ಸೇರಿಸಿ 1 ಮಾಡಿ, ಮತ್ತೆರಡು ದಾರ ಸೇರಿ 1 ಮಾಡಿ, ಮತ್ತೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಈಗ ಬೀಡ್ಸ್ನ ಎಳ್ಕೊಂಡು ಬೀಡ್ಸ್ ಎಳೆದ್ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಅಲ್ಲಿ ಏನು ಕಂಬ ಹಾಕಿರ್ತೀವಿ ಆ ಹೋಲಿಗೆ ಹೋಗ್ಬೇಕಿಟ್ಕೋ ನೀಡಲ್ ಹಾಕಿದ್ದಾರಂತಂದು ಫಸ್ಟಿಗೆ 2 ದಾರ ಸೇರಿಸಿ 1 ಮಾಡಿ, ಅದಾದಮೇಲೆ ಬೀಡ್ಸ್ನ ಒಳಗಡೆ ಎಳ್ದು ಮತ್ತೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ನೀಟಾಗಿ ಹಾಕೊಂಡೋಗಿ. ನಿಮಗೇನಾದ್ರು ಡೌಟ್ ಇದ್ದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನೋಡ್ಕೊಂಡು ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಆದಷ್ಟು ನೋಡ್ಕೊಂಡು ಹಾಕ್ಕೊಂಡೋಗಿ. ನೀವು ಎಷ್ಟು ನೀಟಾಗಿ ಬೇಸ್ ಹಾಕ್ತೀರಾ ಅಷ್ಟು ನೀಟಾಗಿ ಆರ್ಚ್ಗಳು ಬರುತ್ತೆ. ಈಗ ಮತ್ತೆ ಬೀಡನ್ನ ಎಳ್ಕೊಂಡು ಬೀಡ್ ಮೇಲೆ ಆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ಅದೇ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಫಸ್ಟಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಅದಾದಮೇಲೆ ಬೀಡನ್ನ ಒಳಗಡೆ ಎಳ್ಕೊಂಡು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ತ್ರಿಬಲ್ ಕಂಬ ಆರ್ಚ್ಗಳು ಮಾಡ್ಕೊಂಡು ಹೋಗಿ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಪಕ್ಕನೇ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಅದಾದಮೇಲೆ ಬೀಡನ್ನ ಎಳ್ಕೋಬೇಕು. ಎಳ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ಅದೇ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತು ಬೀಡನ್ನ ಒಳಗಡೆ ಎಳ್ಕೋಬೇಕು. ಒಳಗಡೆ ಎಳ್ದಿದ್ದಾದಮೇಲೆ 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ನೋಡಿ ನೀಟಾಗಿ ಕಂಬಗಳೆಲ್ಲ ಹಾಕಿ ನೀಟಾಗಿ ಆಗಿದೆ. ಫುಲ್ಲು ಸೀರೆ ಹಾಕಿದ್ದೀನಿ. ನಿಮ್ಗೆ ಇಷ್ಟಕ್ಕೆ ಬೇಕಾದ್ರೆ ಕುಚ್ಚು ಕಟ್ಕೋಬಹುದು. ನಾನು 3 ಸ್ಟೆಪ್ ಹಾಕಿದ್ದಾದಮೇಲೆ ಕುಚ್ಚು ಕಟ್ಕೊಡ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೀಡ್ಸ್ಗಳು ಕೂತಿದೆ. 13 ಬೀಡ್ಸ್ಗಳು ಬರುತ್ತೆ. ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ 3ನೇ ಸ್ಟೆಪ್ಪು, ಬಟ್ಟೆಗೆ ಹೋಗಿ ಅಂದರೆ ಆ ಲಾಕಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಸ್ಟೆಪ್ಪಲ್ಲಿ ಕಲರ್ ತೊಗೊಂಡಿದ್ದೀನಲ್ಲ ಅದೇ ಕಲರು 3rd ಸ್ಟೆಪ್ಪಲ್ಲಿ ತೊಗೊತಾಯಿದ್ದೀನಿ. 2nd ಸ್ಟೆಪ್ಪಲ್ಲಿ ಬೇರೆ ಕಲರು, 3ನೇ ಸ್ಟೆಪ್ಪಲ್ಲಿ ಅದೇ ಕಲರ್ ತೊಗೋತಾಯಿದ್ದೀನಿ ಫ್ರೆಂಡ್ಸ್. ಈಗ ಮತ್ತೆ ಚೈನ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಆದಮೇಲೆ ಚೈನ್ ಮಾಡ್ಕೊಳ್ಳಿ.
4 ಚೈನ್ ಮಾಡಿ ಅಲ್ಲಿ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಇದಕ್ಕೆ ಡಬಲ್ ಕಂಬ ಮಾಡ್ಕೊಳ್ಳೋಣ. 1 ಟೈಮ್ ದಾರ ಸುತ್ತಿ ಅಲ್ಲಿ ಹೋಲ್ಗಳು ಕಾಣ್ತಿದೆ ನೋಡಿ, 1 2 3, 1 2 3, ಮೂರನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈಗ 2ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈಗ ಫಸ್ಟ್ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಇನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ನೋಡಿ ಇಂಟು ಶೇಪಲ್ಲಿ ಬರುತ್ತೆ, ಪಿಕಾಟ್ ಡಿಸೈನಲ್ಲೂ ಬರುತ್ತೆ ಇದು. ಆದಮೇಲೆ ಈಗ ಒಂದು ಬೀಡ್ಸ್ ಹಾಕೋಣ. ಸ್ವಲ್ಪ ಥ್ರೆಡ್ ಮೇಲೆ ಎಳೆದು ನೀಡಲ್ಗೆ ಬೀಡ್ ಹಾಕಿ ಈಗ ದಾರಗೆ ಬೀಡ್ ಹಾಕಬೇಕು. ನೀವು ಸ್ಮಾಲ್ ಆದ್ರೂ ತಗೊಳ್ಳಿ, ಮೀಡಿಯಮ್ ಸೈಜಲ್ಲಾದ್ರೂ ತಗೊಳ್ಳಿ ಫ್ರೆಂಡ್ಸ್. ನಾನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಒಂದು ಬೀಡ್ ಹಾಕಿದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈಗ ಮತ್ತೆ ಕೌಂಟ್ ಮಾಡ್ಕೊಳ್ಳೋಣ. ಫಸ್ಟಿಂದ ಕೌಂಟ್ ಮಾಡ್ಕೊಂಡು 1 2 3, ಮತ್ತೆ 3ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈಗ 2ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಮೊದಲಿಗೆ 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈಗ ಫಸ್ಟ್ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ. ಈ ಥರ ಫುಲ್ಲು ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಾನು ನಿಮಗೆ ಒಂದು ಈಸಿಯಾಗಿ ಹೇಳಲಾ, ಒಂದು ಪಿಕಾಟ್ ಡಿಸೈನು ಆ ಥರ 1 ಇಂಟು ಡಿಸೈನ್ ಆದಮೇಲೆ ಮತ್ತೆ 1 2 3 ಹೋಲು, ಫಸ್ಟ್ನೇ ಹೋಲು, ಸೆಕೆಂಡ್ನೇ ಹೋಲು, 3ನೇ ಹೋಲು ಅಂತ ಕೌಂಟ್ ತಗೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ. ಆ 3 ಹೋಲು ಕಂಪ್ಲೀಟ್ ಆದಮೇಲೆ ಮತ್ತೆ ರಿಟರ್ನ್ 1 2 3ನೇ ಹೋಲು ಅಂತ ತೊಗೋಬೇಕು. ಇವಾಗ ನೋಡಿ ಅಲ್ಲಿ ಆಗಿದೆಯಲ್ವಾ, ಇವಾಗ ಮತ್ತೆ ಕೌಂಟ್ ಮಾಡಿ 1 2 3, 3ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಆಯ್ತಲ್ವಾ? ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈಗ 2ನೇ ಹೋಲಿಗೆ ಹೋಗೋಣ. ಫಸ್ಟ್ 3ನೇ ಹೋಲಿಗೆ ಹೋಗಿದ್ವಿ, ಈಗ 2ನೇ ಹೋಲಿ ರಿಟರ್ನು 3 2 1, 3ನೇದು 2ನೇದು 1 ಉಲ್ಟಾ ಬರಬೇಕು. 2ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ಟೈಮ್ ಫಸ್ಟಿಗೆ 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತೆ ಫಸ್ಟ್ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ನೋಡಿ ನನಗೆ ಅಲ್ಲಿ 8 ಬೀಡ್ಸ್ ಆಗಿದೆ, 8 ಬೀಡ್ಸ್ಗಳು ಇಡ್ಸಿದೆ ಫ್ರೆಂಡ್ಸ್. ನಿಮಗೆ ಎಷ್ಟು ಬೀಡ್ಸ್ ಆಗುತ್ತೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಈಗ ಅದಾದಮೇಲೆ ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿ, ಅಂದರೆ 4 ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣ್ತಿದೆ. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಈಗ 3ನೇ ಸ್ಟೆಪ್ಪು. ಮಾಮೂಲಿ 3ರಿಂದ 4 ಚೈನ್ ಮಾಡ್ಕೋಬೇಕು. 4 ಚೈನ್ ಆದಮೇಲೆ ಇಲ್ಲ 3 ತಪ್ಪಿದ್ರೆ 4 ಯಾವಷ್ಟು ಇಡ್ಸುತ್ತೆ ನೋಡಿ ಹಾಕ್ಕೊಂಡು ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಲಾಕ್ ಆಯಿತು. ಲಾಕ್ ಆದಮೇಲೆ ಇನ್ನು ಆರ್ಚ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವು. ನಾನು ಫುಲ್ಲು ಸೀರೆಗೆ ಕಂಪ್ಲೀಟ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ ಫುಲ್ಲು ಸೀರೆ ಹಾಕಿದ ಮೇಲೆ ಹೀಗೆ ಕಾಣುತ್ತೆ. ಫುಲ್ ಸೀರೆ ಹಾಕಿದ್ದೀನಿ, ಹೀಗೆ ಕಾಣುತ್ತೆ. ಆದಷ್ಟು ನೀಟಾಗಿ ಟ್ರೈ ಮಾಡ್ಕೊಳ್ಳಿ.
ನಾನು ಈಗ ಕುಚ್ಚಿ ಕಟ್ಟಿ ತೋರಿಸ್ತೀನಿ. ಕುಚ್ಚಿ ಕಟ್ಟೋದಕ್ಕೆ ನನಗೆ 150ರಿಂದ 167 ದಾರನ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ 2 ಸ್ಟೆಪ್ ಕುಚ್ಚು ಕಟ್ಟಿದ್ದೀನಿ. 150ರಿಂದ 167 ದಾರ ಸುತ್ಕೊಂಡಿದ್ದೀನಿ. ಅಲ್ಲಿ ನೀವು ಗ್ಯಾಪ್ ಕಾಣ್ತಿದೆ ಅಂದರೆ ನೀವು ಒಂದು ಬೀಡ್ಸ್ ಆದರೂ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಕುಚ್ಚಿಗೆ 800ರಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನೂ ಜಾಸ್ತಿನೇ ಕೆಲವರು ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್. ಒಮ್ಮೆ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.